ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಜಸ್ಟ್ ಕ್ಯಾಶುವಲ್ ಟಾಕ್ಗೋಸ್ಕರ ಬಂದಿದ್ದೀನಿ. ನೋಡಿ, ನಾನು ಹಿಂದ್ಗಡೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ. ಅದಾಗೋಷ್ಟೊತ್ತಿಗೆ ನಿಮ್ಮ ಡಿಸ್ಕಷನ್ ಕೂಡ ಮುಗಿದು ಹೋಗುತ್ತೆ. ಸೊ ಇವತ್ತು ಶನಿವಾರ ಅಮಾವಾಸ್ಯೆ, ಅದು ಅಲ್ಲದೆ ಇವತ್ತು ಶನಿ ಜಯಂತಿ ಅಂತ ಕೂಡ ಹೇಳಲಾಗ್ತಿದೆ. ಸೊ ಈ ಶನಿ ಜಯಂತಿ ದಿನ, ಅದರಲ್ಲೂ ಅಮಾವಾಸ್ಯೆ ಬಂದಿದೆ. ಇವತ್ತಿನ ದಿವಸ ತುಂಬ ಪವಿತ್ರವಾದ, ತುಂಬ ಮಹತ್ವವನ್ನು ಹೊಂದಿರುವ ದಿನ ಅಂತಲೇ ಹೇಳಲಾಗ್ತಿದೆ. ಸೊ ಇವತ್ತಿನ ದಿನ ಎಂತಹ ಪಾಪಗಳು ಇದ್ದರೂ ಕೂಡ ಮನುಷ್ಯನ ಜನ್ಮದಲ್ಲಿ ಆ ಪಾಪಗಳನ್ನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಲಾಗ್ತಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವೆಲ್ಲಾದರೂ ಹೋಗಬೇಕಾ, ಏನಾದರೂ ಮಾಡಿಸ್ಬೇಕಾ ಪೂಜೆ ಅಂತ ಹಲವಾರು ಜನಗಳಿಗೆ ಪ್ರಶ್ನೆ ಇದೆ. ಈಗಾಗಲೇ ಇಷ್ಟು ಜನ ಪೂಜೆ ಕೂಡ ಮಾಡಿಸೋಕ್ಕೆ ಹೋಗಿದ್ದಾರೆ ಕೂಡ. ಸೊ ಪ್ರತಿಯೊಬ್ಬರಿಗೂ ದೇವಸ್ಥಾನಗಳಿಗೆ ಹೋಗಿ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಇವತ್ತಿನ ದಿನ ಪೂಜೆ ಮಾಡಿಸೋಕ್ಕೆ ಅದಷ್ಟೊಂದು ತಕ್ಷಣಕ್ಕೆ ಆಗದೇ ಇರುವಂತಹ ಮಾತು. ಸೊ ಏನು ಮಾಡಬೇಕು ಅಂತಂದರೆ, ನಿಮ್ಮ ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನ ಆಗಿರ್ಬೋದು, ಐ ಇನ್ಸಿಸ್ಟ್ ಶನಿ ಮಹಾತ್ಮನ ದೇವಸ್ಥಾನ ಆಗಿರಬಹುದು, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ಗಣಪತಿ ದೇವಸ್ಥಾನವೇ ಆಗಿರ್ಬೋದು, ಅಂತಹ ದೇವಸ್ಥಾನಗಳಲ್ಲಿ ನೀವು ಹೋಗಿ ಅಟ್ಲೀಸ್ಟ್ ಎಳ್ಳ ಬತ್ತಿಯನ್ನು ಸುಟ್ಟು ಬಂದು ನಿಮ್ಮ ಶಕ್ತಿಯಾನುಸಾರ ದೇವರಿಗೆ ಕಾಣಿಕೆ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಎಳ್ಳೆಣ್ಣೆ ಕೊಡ್ಬೋದು, ಅಥವಾ ಎಳ್ಳ ಬತ್ತಿ ಇದ್ದರೆ ಅದನ್ನ ಕೊಡಬಹುದು. ದೇವಸ್ಥಾನದ ಸುತ್ತಮುತ್ತಲೇ ಮಾರಾಟ ಮಾಡ್ತಾ ಇರ್ತಾರೆ ಎಳ್ಳ ಬತ್ತಿಯನ್ನು. ಸೊ ಎಳ್ಳು ಬತ್ತಿಯನ್ನು ನೀವು ಅಲ್ಲಿ ಹೋಗಿ ಸುಟ್ಟು ಬಂದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಪ್ಪ ದೇವರೇ ಅಂತ ಬೇಡ್ಕೊಂಬಂದರೆ ಸಾಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ 20 ವರ್ಷಗಳ ಒಂದು ಪಾಪ ಪುಣ್ಯ ಏನೇನು ಮಾಡ್ತೀರಾ ಆ ಒಂದು ಎಲ್ಲ ಪಾಪ ಪುಣ್ಯಗಳನ್ನ ದೂರ ಮಾಡಿ ಇವತ್ತಿನಿಂದ 20 ವರ್ಷಗಳ ಕಾಲ ನಿಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗ್ತದೆ. ಜನ್ಮಾಂತರದಿಂದ ಬಂದಿರುವಂತಹ ಪಾಪಕರ್ಮಗಳು, ಹೋದ ಜನ್ಮದ ಬಂದಿರುವಂತಹ ಒಂದು ಪಾಪಕರ್ಮಗಳು, ನಾವು ಏನೇ ಕೆಲಸ ಆದರೂ ಆಗ್ತಾ ಇರಲ್ಲ, ಕಿರಿಕಿರಿ, ಎಷ್ಟೇ ಸಮಾಧಾನವಾಗಿದ್ರೂ ಮನಸ್ಸಿಗೆ ಕಿರಿಕಿರಿ, ಮನೇಲಿ ಒಂಥರ ಜಗಳ, ಆ ರೀತಿ ಕಾನ್ಸಂಟ್ರೇಷನ್ ಇರಲ್ಲ, ಕನ್ಫ್ಯೂಷನ್ ಆಫ್ ಮೈಂಡ್ಸ್ ಇರುತ್ತೆ. ವಾಟ್ ಎವರ್ ಧನ ಧಾನ್ಯ ದವಸ, ಒಂದು ಮನೆಯಲ್ಲಿ ಅಶಾಂತಿ ಎಲ್ಲ ಏನಿರುತ್ತೆ, ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲದನ್ನು ದೂರ ಮಾಡುವಂತಹ ದಿನ ಈ ದಿನ. ಸೊ ಸಿಂಪಲ್ಲಾಗಿ ನಾನು ಹೇಳಿರೋ ಪ್ರಕಾರ ಎಳ್ಳು ಬತ್ತಿಯನ್ನು ಸುಟ್ಟು ಬಂದರೆ ಸಾಕು. ಇನ್ನು ನಿಮಗೆ ಇಫ್ ಪಾಸಿಬಲ್ ನೀವು ದೇವರಿಗೆ ದಾನವನ್ನು ಮಾಡಬಹುದು. ನಿಮ್ಮ ಒಂದು ರಾಶಿಗಳಿಗೆ ತಕ್ಕಂತೆ ನೀವು ದವಸವನ್ನು ದಾನ ಮಾಡಬಹುದು, ಅಥವಾ ಕರಿ ಎಳ್ಳನ್ನು ದಾನ ಮಾಡಬಹುದು, ಮತ್ತು ಅಕ್ಕಿಯನ್ನು ದಾನ ಮಾಡಬಹುದು, ಬೇಳೆಯನ್ನು ದಾನ ಮಾಡಬಹುದು, ಶಕ್ತಿ ಅನುಸಾರ ನೀವು ದಾನ ಮಾಡಬಹುದು. ಹಾಗೂ ಇವತ್ತಿನ ದಿನ ನೀವು ಒಂದು ಹಸುವಿಗೆ ಕೂಡ ನೀವು ಬಾಳೆಹಣ್ಣು ಬೆಲ್ಲವನ್ನು ಕೂಡ ಇಟ್ಟರೆ ತುಂಬಾ ಅದು ಒಳ್ಳೆಯದಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇವತ್ತು ಸಾಧ್ಯವಾದರೆ ನೀವು ಉಪವಾಸವನ್ನು ಕೂಡ ಮಾಡಬಹುದು. ಇಲ್ಲ ನಿಮಗೆ ಪಾಸಿಬಲ್ ಇಲ್ಲ ಅಂತ ಅನ್ನೋರು ಬೇಡ, ಯಾಕಂದರೆ ಹೆಲ್ತ್ ಒಂದು ಅಪ್ಸೆಟ್ ಇರುತ್ತೆ, ಹೆಲ್ತ್ ಕಾನ್ಷಿಯಸ್ ಆಗಿರುತ್ತೆ. ಸೊ ನೀವು ಟ್ಯಾಬ್ಲೆಟ್ಸಲ್ಲಿ ನುಂಗಬೇಕಾಗಿರುತ್ತೆ, ಅಂಥವರು ಬೇಡ ಅಂತ ಹೇಳಲಾಗ್ತದೆ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಸಂಪೂರ್ಣ ಪಾಪ ದೋಷ ಪರಿಹಾರ ಆಗುತ್ತೆ. ಇನ್ನು ಮುಂದಿನ ಒಂದು ವಿಚಾರ ಅಂದರೆ, ಸ್ವಲ್ಪ ಇವತ್ತು ಒಂದು ಹೆಲ್ತ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈಗಂತೂ ನಾವು ನೋಡ್ತಾ ಇದ್ದೀವಿ, ತುಂಬಾ ಸೆಕೆ, ಕೆಲವು ಕಡೆ ಮಳೆ ಆಗ್ತಿದೆ, ಕೆಲವು ಕಡೆ ಸಖತ್ತು ತಾಳಲಾರದಿರೋಷ್ಟು ಸೆಕೆ ಆಗ್ತಿದೆ. ಸೊ ತುಂಬಾ ಹೆಕ್ಟಿಕ್ ಆಗ್ತಿದೆ. ಏನು ಮಾಡಬೇಕು ಅಂತ ಎಷ್ಟು ನೀರು ಕುಡಿದ್ರೂ, ಏನೇ ಮಾಡಿದ್ರು, ಎಂಥ ಊಟ ಮಾಡಿದ್ರು ಸಮಾಧಾನ ಅನ್ನೋದೇ ಆಗ್ತಾಯಿಲ್ಲ. ನೋಡಿ, ನಿಮ್ಮ ಮುಂದೆ ನಾನು ಎಷ್ಟು ಬೆವತ್ತು ಹೋಗಿದ್ದೀನಿ ಅಂದರೆ ನನಗೆ ಫುಲ್ ನೀರು ಕೇಳ್ತಾ ಇದೆ ಮೈಯೆಲ್ಲ. ಸೊ ಈ ಒಂದು ದಿನಗಳಲ್ಲಿ ನೀವೇನು ಮಾಡಬೇಕು ಅಂದರೆ, ಆದಷ್ಟು ನಿಮ್ಮ ದೇಹವನ್ನು ತಂಪಾಗಿಟ್ಕೋಬೇಕು. ಆ್ಯಂಡ್ ಸಖತ್ತು ತುಂಬ ನೀರು ಕುಡಿತಾ ಇರಬೇಕು, ಎಳ್ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು. ಈ ಹಿಂದಿನ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ. ತುಂಬ ಸೆಕೆ ಇರುವಂತಹ ಈ ದಿನಮಾನಗಳಲ್ಲಿ ನಮಗೆ ಏನಾಗುತ್ತೆ, ರ್ಯಾಷಸ್ ಆಗುತ್ತೆ, ಬಾಡಿ ಮೇಲೆ ರ್ಯಾಷಸ್ ಆಗುತ್ತೆ, ಬೆನ್ನ ಮೇಲೆ ರ್ಯಾಷಸ್ ಆಗುತ್ತೆ, ಕಂಕುಳಲ್ಲಿ ರ್ಯಾಷಸ್ ಆಗುತ್ತೆ, ತೊಡೆ ಸಂಧಿಗಳಲ್ಲಿ ರ್ಯಾಷಸ್ ಆಗುತ್ತೆ. ಇನ್ನು ಲೇಡೀಸ್ಗಂತೂ ತಮ್ಮ ಬ್ರೆಸ್ಟ್ ಕೆಳಗೆಲ್ಲ ರ್ಯಾಷಸ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಹೆಲ್ದಿಯಾಗಿರುವಂಥ ಲೇಡೀಸ್ಗಂತೂ ಇನ್ನು ತುಂಬ ಜಾಸ್ತಿ ಸಮಸ್ಯೆ ಆಗ್ತಿದೆ. ಯಾಕಂದರೆ ಏನು ಅಂಡರ್ ಗಾರ್ಮೆಂಟ್ಸ್ ಏನು ನಾವು ಯೂಸ್ ಮಾಡ್ತೀವಿ ಅದು ಕೂಡ ಬಾಡಿಗೆ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ತುಂಬಾ ರ್ಯಾಷಸ್ ಆಗಿ ಆ ಒಂದು ಜಾಗ ಎಲ್ಲ ಕೆಂಪು ಆಗಿ, ಇನ್ನು ಇರಿಟೇಷನ್ ಆಗಿ, ತುಂಬ ಚುಚ್ಚುವಂತಹ ಒಂದು ಸೆನ್ಸಿಟಿವ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಲೇಡೀಸ್ಗೆ ಹಾಗೂ ಜೆಂಟ್ಸ್ಗೆ ಈ ಸಮಸ್ಯೆ ಇದೆ ಅಂತ ನಾನು ಅನ್ಕೋತೀನಿ. ಈ ಸಮಸ್ಯೆಗೆ ನೀವು ತಕ್ಷಣಕ್ಕೆ ಏನು ಮಾಡಬೇಕು ಅಂತಂದರೆ, ನಾನು ಮನೇಲಿ ಮಾಡುವಂಥ ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿ ನೀರು ಕುಡಿಬೇಕು. ಆ ಜಾಗವನ್ನು ನೀವು ತಕ್ಷಣ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಸ್ಮೂತ್ ಬಟ್ಟೆಯಿಂದ ಚೆನ್ನಾಗಿ ಅದನ್ನ ಉಜ್ಜಿಕೊಂಡು ಒರೆಸ್ಕೋಬಾರ್ದು. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಒರೆಸ್ಕೊಂಡು ಅದರ ಮೇಲೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ಅರಿಶಿನವನ್ನು ಬೆರೆಸ್ಕೊಂಡು ಆ ಜಾಗಕ್ಕೆ ಲೇಪನ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಒಂದೇ ದಿನದಲ್ಲಿ ತಕ್ಷಣಕ್ಕೆ ನಿಮಗೆ ರಿಲೀಫ್ ಸಿಗುತ್ತೆ.
ಅದು ಹಚ್ಕೊಂಡಾಗ ನಿಮಗೆ ಸ್ವಲ್ಪ ಸ್ವಲ್ಪ ಒಂದು ನಿಮಿಷಗಳ ಕಾಲ ಸ್ವಲ್ಪ ಚುಚ್ಚುವಂಥ ಸೆನ್ಸೇಷನ್ ಆಗುತ್ತೆ. ಅದಾದಮೇಲೆ ತಣ್ಣಗಾಗ್ಬಿಡುತ್ತೆ. ನಿಜವಾಗಿಯೂ ಈ ಒಂದು ರೆಮಿಡಿನ ನೀವು ಮಾಡಿ ನೋಡ್ಕೊಳ್ಳಿ. ಗಂಡು ಮಕ್ಕಳೇ ಆಗಿರ್ಬೋದು, ಹೆಣ್ಣು ಮಕ್ಕಳೇ ಆಗಿರ್ಬೋದು, ಯಾವ್ಯಾವ ಜಾಗಗಳಲ್ಲಿ ಇರಿಟೇಷನ್ ಆಗ್ತಾಯಿದೆ ಅಂತ ಈಗಲೇ ನಿಮ್ಗೆ ಹೇಳಿದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಸಖತ್ತಾಗಿರುವಂಥ ರಿಲೀಫ್ ಸಿಗುತ್ತೆ. ಇನ್ನು ಟ್ಯಾಲ್ಕಮ್ ಪೌಡ್ರ್ ಹಚ್ತೀವಿ, ಅದು ಇದು ಅಂಥ ಟ್ಯಾಲ್ಕಮ್ ಪೌಡರ್ಸ್ನ ಹಚ್ಕೊಳ್ಳೋಕೆ ಹೋಗಲೇಬೇಡಿ, ಯಾಕಂದರೆ ಅದಷ್ಟೊಂದು ಒಳ್ಳೆಯದಲ್ಲ. ಇನ್ನು ಡಸ್ಟಿಂಗ್ ಪೌಡ್ರ್ ಅಂತ ಸಿಗುತ್ತೆ. ಬೇಕಾದ್ರೆ ಡಸ್ಟಿಂಗ್ ಪೌಡ್ರ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಅಂತ ಅನ್ಕೋತೀನಿ. ಇಲ್ಲದ್ರೆ ಅದನ್ನ ಕೊಂಡ್ಕೊಂಡ್ಬನ್ನಿ. ದಟ್ ಮೀನ್ಸ್ ಇಂಗ್ಲೀಷ್ ಮೆಡಿಸಿನ್ ಹೇಳ್ತಾ ಹೋದರೆ ಆ ಡಸ್ಟಿಂಗ್ ಪೌಡರ್ನ ಆ್ಯಸ್ ಯೂಶುವಲ್ ಮತ್ತೆ ಜಾಗವನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ಮೆಲ್ಲಿಗೆ ನಿಧಾನವಾಗಿ ಅದನ್ನ ಒರೆಸ್ಕೊಂಡು ಅದಾದಮೇಲೆ ನೀವು ಡಸ್ಟಿಂಗ್ ಪೌಡರ್ ಅಬ್ಸಾರ್ಬ್ ಅಂತ ಸಿಗುತ್ತೆ. ತುಂಬಾ ಕಂಪ್ನೀಸ್ ಇದೆ, ಅದನ್ನ ಹಚ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ರಿಲೀಫ್ ಸಿಗುತ್ತೆ. ಬೆನ್ನಿಗೆ ನಾನು ಹೇಳ್ತಾ ಕೊಬ್ಬರಿ ಎಣ್ಣೆ ರೆಮಿಡಿ ಕೂಡ ನೀವು ಬೆನ್ನಿಗೆ ಎಲ್ಲ ಎಲ್ಲೆಲ್ಲಿ ರ್ಯಾಷಸ್ ಆಗಿದೆ, ಎಲ್ಲಿ ಇರಿಟೇಷನ್ ಆಗ್ತದೆ ಎಲ್ಲ ಕಡೆ ಹಚ್ಕೋಬಹುದು. ಈ ರೀತಿ ಮಾಡಿಕೊಂಡು ನೀವು ಸೆಕೆಯಿಂದ ನಿಮ್ಮ ದೇಹವನ್ನು ಕಾಪಾಡ್ಕೋಬಹುದು ಹಾಗೂ ರ್ಯಾಷಸ್ಸಿಂದ ನಿಮ್ಮ ದೇಹವನ್ನು ಕಾಪಾಡ್ಕೋಬೋದು. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಈ ಒಂದು ಬಾಡಿ ಮೇಲೆ ಆಗ್ತಿರುವಂಥ ಈ ಒಂದು ಸೆಕೆಯ ಪರಿಣಾಮ ಏನಿರುತ್ತೆ ತುಂಬಾ ರಿಲೀಫ್ ಆಗುತ್ತೆ, ತುಂಬಾ ಕಡಿಮೆ ಆಗುತ್ತೆ. ಸೊ ಆದಷ್ಟು ತುಂಬ ಚೆನ್ನಾಗಿ ಜಾಸ್ತಿ ನೀರು ಕುಡೀರಿ. ನೀವು ನೀರು ಕುಡಿದ ತಕ್ಷಣ ಏನು ನೀವು ಯೂರಿನ್ ಮಾಡ್ತಿರಲ್ಲ, ಯೂರಿನೇಟ್ ಆದ ತಕ್ಷಣ ಮತ್ತೆ ಒಂದು ನೀರು ಕುಡೀರಿ. ಸೊ ದಟ್ ಬಾಡಿಯಿಂದ ಔಟ್ ಆಗುತ್ತೆ ಮತ್ತು ಇಂಟ್ಯಾಕ್ ಆಗುತ್ತೆ, ಔಟ್ ಆಗುತ್ತೆ ಇಂಟ್ಯಾಕ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಖಂಡಿತವಾಗಿ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ, ರಿಲೀಫ್ ಸಿಗುತ್ತೆ ಈ ಸೆಕೆಯಿಂದ. ಆ್ಯಂಡ್ ದೆನ್ ಆದಷ್ಟು ನಿಮ್ಮ ಮನೆ ವಾತಾವರಣವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ವಲ್ಪ ಸಂಜೆ ಆಗ್ತದೆ, ಸ್ವಲ್ಪ ಮೋಡ ಆಗುತ್ತೆ, ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ. ಆ ಗಾಳಿಗೆಲ್ಲ ನೀವು ಸ್ವಲ್ಪ ನಿಮ್ಮ ಮೈಯನ್ನು ಒಡ್ಡಿ ವಾಕ್ ಮಾಡಿ. ಬೆಳಗ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ವಾತಾವರಣ, ಸ್ವಲ್ಪ ಕ್ಲೌಡಿ. ಅದಾದಮೇಲೆ ಅವಾಗ 7 ಗಂಟೆ ಆದ ತಕ್ಷಣ ಮತ್ತೆ ಸಖತ್ ಬಿಸಿಲು ಬಂದುಬಿಡುತ್ತೆ. ಸೊ 7 ಗಂಟೆ ಒಳಗಾಗಿ ಎದ್ದು ಸ್ವಲ್ಪ ಗಾಳಿಗೆ ನಿಮ್ಮ ಮೈಯನ್ನು ಒಡ್ಡಿ ನೀವು ಜಸ್ಟ್ ವಾಕ್ ಮಾಡ್ತಾಯಿದ್ರೆ ನಿಮ್ಮ ಬಾಡಿಗೂ ರಿಲೀಫ್ ಸಿಗುತ್ತೆ, ಸೆಕೆಯಿಂದ ರಿಲೀಫ್ ಸಿಗುತ್ತೆ ಹಾಗೂ ಖಂಡಿತವಾಗಿ ಒಂದು ಒಳ್ಳೆಯ ವ್ಯಾಯಾಮ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೀರು ಕುಡಿಬೇಕು, ತುಂಬ ಜಾಸ್ತಿ ನೀರು ಕುಡಿಬೇಕು. ಆಯಿತು. ಸೊ ಜಾಸ್ತಿ ನೀರು ಕುಡಿಬೇಕು, ಎಳ್ನೀರು ಕುಡಿಬೇಕು, ನೀರು ಮಜ್ಜಿಗೆನ ಕುಡಿಬೇಕು. ಆದಷ್ಟು ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ಸ್ ಅದೆಲ್ಲ ತ್ಯಾಗ ಮಾಡಿಬಿಡಿ. ಅದು ಯಾವುದು ಬೇಡ, ಅದೆಲ್ಲ ಹೆಲ್ತ್ಗೆ ತುಂಬ ಕೆಟ್ಟದ್ದು. ರಾದರ್ದೇ ನಮಗೆ ರಿಲೀಫ್ ಕೊಡೋಲ್ಲ. ಆ ಕ್ಷಣಕ್ಕೆ ರಿಲೀಫ್ ಕೊಟ್ಟರು ಮತ್ತು ತಕ್ಷಣಕ್ಕೆ ನಮಗೆ ಬಾಡಿ ಮೇಲೆ ತುಂಬ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ತ್ಯಾಗ ಮಾಡಿಬಿಟ್ಟು ಮನೇಲಿ ಸಿಗುವಂತಹ ನೀರು, ಎಳ್ನೀರು, ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ. ತುಂಬಾ ರಿಲೀಫ್ ಸಿಗುತ್ತೆ. ಏನೂ ಆಗಲ್ಲ ಅಂತಂದರೆ ನೀರಂತೂ ಸಿಗುತ್ತೆ. ನೀರು ಆದಷ್ಟು ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕೆಲವು ಇನ್ಫಾರ್ಮೇಷನ್, ಕೆಲವು ನಿಮ್ಮ ಜೊತೆ ಡಿಸ್ಕಷನ್. ಹೋಪ್ ನಿಮಗೆ ಇವತ್ತಿನ ಈ ಒಂದು ನನಗೇನು ಟಿಪ್ಸ್ ಹೇಳಿದೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆದರೆ ನನಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ಇನ್ನು ಯಾವ ರೀತಿಯ ವೀಡಿಯೋಸ್ ನಿಮಗೆ ಬೇಕು, ಯಾವ್ಯಾವ ಟಿಪ್ಸ್, ಹೆಲ್ತ್ ಟಿಪ್ಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ಇನ್ನೊಂದು, ಆದಷ್ಟು ಜಾಸ್ತಿ ನೀವು ಕಾಟನ್ ಬಟ್ಟೆಗಳನ್ನೇ ಹಾಕ್ಕೋಬೇಕು. ಕಾಟನ್ ಬಟ್ಟೆಗಳನ್ನ ಹಾಕ್ಕೊಳ್ಳೋದ್ರಿಂದ ತುಂಬಾ ರಿಲೀಫ್ ಸಿಗುತ್ತೆ. ಈ ಜರ್ಸಿ, ಸಿಂಥೆಟಿಕ್, ಸಿಲ್ಕ್ ಅದು ಯಾವುದು ಬೇಡ ಸದ್ಯಕ್ಕೆ. ಜಸ್ಟ್ ನೀವು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ. ಒಳ ಉಡುಪುಗಳನ್ನು ಕೂಡ ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ. ನನಗೆ ಕಾಮೆಂಟಲ್ಲಿ ಬಂದಿತ್ತು ಒಳ ಉಡುಪುಗಳನ್ನು ಯಾವ ರೀತಿ ಧರಿಸಬೇಕು ರಾತ್ರಿ ಮಲಗುವಾಗ ಅಂತ. ಈ ಒಂದು ಸಮ್ಮರಲ್ಲಿ ರಾತ್ರಿ ಮಲಗುವಾಗಷ್ಟೇ ಅಲ್ಲ, ಡೇ ಟೈಮ್ ಕೂಡ ನೀವು ಒಳ ಉಡುಪುಗಳನ್ನು ಕೂಡ ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಬೇಕು. ಇನ್ನು ರಾತ್ರಿ ಮಲಗುವಾಗ ನೀವು ಕಾಟನಿನ ಲೂಸ್ ಬಟ್ಟೆಗಳನ್ನ ವೇರ್ ಮಾಡಿಕೊಂಡು ಮಲ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ರೆಮಿಡಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಆಫ್ ಯುವರ್ ಬಾಡಿ, ಆಫ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಾ ಬಾಯ್. ಲವ್ ಯು ಆಲ್.